ನಿನ್ನೆಯಷ್ಟೇ 6 ಮಂದಿ ನಕ್ಸಲರು ಸಿಎಂ ಸಮ್ಮುಖವೇ ಶರಣಾಗಿದ್ರು. ಆದರೆ ಶರಣಾದ ನಕ್ಸಲರು ಶಸ್ತ್ರಾಸ್ತ್ರವನ್ನ ಸರೆಂಡರ್ ಮಾಡಿಲ್ಲ. ಇದು ಪೊಲೀಸರನ್ನ ಚಿಂತೆಗೀಡು ಮಾಡಿದೆ. ಇತ್ತ ಸಿಎಂ ಸಮ್ಮುಖದಲ್ಲಿ ನಕ್ಸಲರ ಶರಣಾಗತಿಯ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧ ಜೋರಾಗಿದೆ. ನಕ್ಸಲ್ ಗುಂಪಿನಲ್ಲಿದ್ದ ಒಬ್ಬಾತ ಕಾಣೆಯಾಗಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈಗ ಶರಣಾದ 6 ನಕ್ಸಲರನ್ನ ಜನವರಿ 31ರವರೆಗೂ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿದೆ. ಶರಣಾಗತಿ ಬಳಿಕವೂ ಶಸ್ತ್ರಾಸ್ತ್ರ ಹಸ್ತಾಂತರ ಮಾಡದ ನಕ್ಸಲರು. ಪೊಲೀಸರಿಗೆ ನಕ್ಸಲರು ಬಳಸುತ್ತಿದ್ದ ಶಸ್ತ್ರಾಸ್ತ್ರ ಹುಡುಕುವ ಟಾಸ್ಕ್. ನಿನ್ನೆಯಷ್ಟೇ ನಕ್ಸಲ್ ಚಟುವಟಿಕೆ ತೊರೆದು ಸಮಾಜದ ಮುಖ್ಯವಾಹಿನಿಗೆ ಬಂದಿರೋ 6 ಮಂದಿ ನಕ್ಸಲರು ಪೊಲೀಸರಿಗೆ ಹೊಸ ಸವಾಲು ತಂದಿಟ್ಟಿದ್ದಾರೆ. ತಮ್ಮ ಬಳಿಯಿದ್ದ ಶಸ್ತ್ರಾಸ್ತ್ರಗಳನ್ನ ಈವರೆಗೆ ಸರೆಂಡರ್ ಮಾಡಿಲ್ಲ. ನಕ್ಸಲರ ಬಳಿ ಶಸ್ತ್ರಾಸ್ತ್ರ ಇರೋ ಬಗ್ಗೆ ಗುಪ್ತಚರ ಇಲಾಖೆ 4 ತಿಂಗಳ ಹಿಂದೆಯೇ ಮಾಹಿತಿ ನೀಡಿತ್ತು. ಹೀಗಾಗಿಯೇ ಪೊಲೀಸರು ನಕ್ಸಲರ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ನಡುವೆ ಈ ಕುರಿತ ತನಿಖೆಗೆ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. ಇನ್ನು ಶಸ್ತ್ರಾಸ್ತ್ರ ಹಸ್ತಾಂತರ ಮಾಡದ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಶರಣಾಗತಿ ವೇಳೆ ಅವರ ಬಳಿ ಯಾವುದೇ ಶಸ್ತ್ರಾಸ್ತ್ರ ಇರಲಿಲ್ಲ, ಎಲ್ಲಿ ಆಯುಧಗಳನ್ನ ಬಿಟ್ಟು ಬಂದಿದ್ದಾರೆ ಅಂತ ನೋಡಬೇಕಿದೆ ಎಂದಿದ್ದಾರೆ. ಇಲ್ಲ, ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವರು ಬಂದಾಗ ಅವ್ರ ಶಸ್ತ್ರಾಸ್ತ್ರ ಇರಲಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಏನು ಅದನ್ನ ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಶಸ್ತ್ರಾಸ್ತ್ರನ ಬಿಟ್ಟೇ ಬಂದಿದ್ದಾರೆ. ಅವರು ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು ಹುಡುಕ್ತಾರೆ. ಆದ್ರೆ ಇದೀಗ ನಕ್ಸಲರ ಶರಣಾಗತಿ ರಾಜ್ಯ ರಾಜಕೀಯದಲ್ಲಿ ಹೊಸ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ತಮ್ಮ ಸಮ್ಮುಖದಲ್ಲಿಯೇ ಶರಣಾಗತಿಗೆ ಅವಕಾಶ ನೀಡಿದ ಸಿಎಂ ವಿರುದ್ಧ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ರೆ ಕಾಂಗ್ರೆಸ್ ನಾಯಕರು ಕಮಲ ಪಡೆಗೆ ತಿರುಗೇಟು ಕೊಟ್ಟಿದ್ದಾರೆ. ನಕ್ಸಲ್ ಶರಣಾಗತಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಸಮರ. ಸರ್ಕಾರದ ನಡೆ ಸರಿಯಲ್ಲ ಎಂದ ಕೇಸರಿ ನಾಯಕರಿಗೆ ಕೈ ಪಂಚ್. ಹೌದು, ರಾಜ್ಯದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದ ಬಂದೂಕಿನ ಹೋರಾಟಕ್ಕೆ ನಿನ್ನೆಯಷ್ಟೇ ಬ್ರೇಕ್ ಬಿದ್ದಿತ್ತು. ಹಸಿರು ಬಟ್ಟೆ ಧರಿಸಿ ಬಂದೂಕು ಹಿಡಿದು ಕಾಡಲ್ಲಿ ಓಡಾಡ್ತಿದ್ದ ನಕ್ಸಲರು ಮಂಡಿಯೂರಿದ್ರು. ಆದ್ರೆ ಇದೇ ವಿಚಾರ ಇಟ್ಕೊಂಡು ನಿನ್ನೆಯಷ್ಟೇ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ರು. ಕಾಡು ನಕ್ಸಲರನ್ನ ನಾಡು ನಕ್ಸಲರಾಗಿ ಮಾಡಲು ಹೊರಟಿದ್ದಾರೆ ಅಂತ ಬೆಂಕಿ ಉಗುಳಿದ್ರು. ಇದಕ್ಕೆ ಪರಮೇಶ್ವರ್ ಕೂಡ ತಮ್ಮದೇ ಮಾತಿನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಕ್ಸಲರ ಹತ್ರ ಇದ್ದಾರ ಅಥವಾ ಮುಖ್ಯಮಂತ್ರಿಗಳ ಸುತ್ತ ಇರುವಂತವರು ನಕ್ಸಲರಿಗೆ ಹತ್ರ ಇದ್ದಾರೆ, ಯಾವುದು ಅನ್ನೋದು ಸ್ಪಷ್ಟ ಆಗಬೇಕು. ಮತ್ತು 1 ವಾರದ ಒಳಗೆ ಕಾಡಿನಲ್ಲಿರುವಂತ ನಕ್ಸಲರೆಲ್ಲರೂ ನಾಡಿ ಬಂದ್ಬಿಡ್ತಾರೆ ಅಂತಂದ್ರೆ ಯಾರು ಅವರನ್ನು ಸಂಪರ್ಕ ಮಾಡಿದ್ರು? ಇದು ಮುಖ್ಯಮಂತ್ರಿಗಳಿಗೆ ಅನುಮಾನಗಳಿಗೆ ಇಡೀ ನಾಗರಿಕ ಸಮಾಜ ಪ್ರಶ್ನೆ ಮಾಡುವಂತಾಗಿದೆ. ಒಂದಿಷ್ಟು ದಿನ ಕಾಡಿನಲ್ಲಿ ಕೆಲಸ ಮಾಡಿ ನಂತರ ನಗರಕ್ಕೆ ಬನ್ನಿ, ನಾವು ನಿಮ್ಗೆ ಹಣ ಕೊಡ್ತೀವಿ ಅನ್ನುವಂಥದ್ದು ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಯನ್ನು ಬೆಂಬಲಿಸಿದಂತೆ ಇದೆ. ಅವರು ಹೇಳ್ತಾ ಇರ್ತಾರೆ, ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು, ಅಲ್ಲೇ ಇರೋದು ANF, ಕಾರ್ಕಳದಲ್ಲೇ ಇದೆ ಅಲ್ವಾ ANF. ಅಮಿತ್ ಶಾ ನಕ್ಸಲರನ್ನ ಬರಮಾಡಿಕೊಂಡಾಗ ಏಕೆ ಬೆಚ್ಚಿ ಬಿದ್ದಿಲ್ಲ? ನಕ್ಸಲರ ಶರಣಾಗತಿ ಸಂಬಂಧ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಛತ್ತೀಸ್ಗಢದಲ್ಲಿ ಶರಣಾದ 30 ನಕ್ಸಲರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖುದ್ದಾಗಿ ಬರಮಾಡಿಕೊಂಡು ಆನಂದ ಬಾಷ್ಪ ಸುರಿಸಿದ್ರು. ಆಗ ಶಾಸಕ ಸುನೀಲ್ ಕುಮಾರ್ ಏಕೆ ಬೆಚ್ಚಿ ಬಿದ್ದಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ಪಂಚ್ ಕೊಟ್ಟಿದ್ದಾರೆ. ಶರಣಾಗತಿ ಯಾವ ಕಾರಣಕ್ಕೆ ಎಂದು ಸಿಟಿ ರವಿ ಪ್ರಶ್ನೆ. ಶರಣಾಗತಿ ಯಾವ ಕಾರಣಕ್ಕೆ ಎಂದು ಸಿಟಿ ರವಿ ಪ್ರಶ್ನಿಸಿದ್ದಾರೆ. ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವ್ರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ಶರಣಾಗತಿ ಯಾವ ಕಾರಣಕ್ಕೆ? ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಸಮಗ್ರ ತನಿಖೆ ಆಗಬೇಕು. ಬಿಜೆಪಿಗೆ ಬೆಂಕಿ ಹಚ್ಚೋದೇ ಕೆಲಸ, ಕಾಂಗ್ರೆಸ್ ಕಿಡಿ. ಸಿಎಂ ಸಮ್ಮುಖದಲ್ಲಿ 6 ನಕ್ಸಲರು ಶರಣಾಗಿರೋದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ ಪರಮೇಶ್ವರ್ ಪ್ರಶ್ನಿಸಿದ್ರು. ಇತ್ತ ಬಿಜೆಪಿಯವರಿಗೆ ನಕ್ಸಲಿಸಂ ಬೆಳಿಬೇಕಾ ಅಂತ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು?
ಸ್ಟೇಜ್ ಮ್ಯಾನೇಜ್ ಮಾಡಿದ್ರು. ಏನಾದರೂ ಇರಲಿ, ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ನಕ್ಸಲಿಸಂ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ? ಒಳ್ಳೆ ಬಾಡಿ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳಬೇಕು, ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತು ದಿವಸ ನಕ್ಸಲಿಸಂ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಂ ಅಂತ್ಯಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಕ್ಸಲರನ್ನ ಮುಖ್ಯವಾಹಿನಿಗೆ ತರತಕ್ಕಂಥದ್ದು ಬಹಳ ಒಳ್ಳೆಯ ಕ್ರಮ. ಶಾಂತಿ ಸ್ಥಾಪನೆ ಆಗಬೇಕು. ಬಟ್ ಇವೆಲ್ಲ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಮಾತುಗಳು. ಅವ್ರಿಗೆ ಈ ಗಲಾಟೆಗಳು, ಹಿಂಸಾತ್ಮಕ ವಾತಾವರಣ ಇರಬೇಕು, ದ್ವೇಷವೇ ಇರಬೇಕು. ಆ ದೇಶಕ್ಕೆ ಬೆಂಕಿಗೆ ತುಪ್ಪ ಹಾಕೋದೇ ಬಿಜೆಪಿ ಕೆಲಸ. ಬೆಂಕಿನ ಹಚ್ಕೊಟ್ಟು ಕೆಲಸ ಮಾಡ್ತಾರೆ, ಬೆಂಕಿ ತುಪ್ಪ ಹಾಕೋದು ಕೆಲಸ ಮಾಡ್ತಾರೆ. ಹೀಗೆ ನಕ್ಸಲರ ಶರಣಾಗತಿ ಬಳಿಕ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಾತಿನ ಏಟು ತಿರುಗೇಟು ಜೋರಾಗಿ ನಡೀತಿದ್ರೆ, ಇತ್ತ ಪೊಲೀಸರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನಕ್ಸಲ್ ಮುಕ್ತವಾಗಿಲ್ಲ ಕರ್ನಾಟಕ, ಮತ್ತೊಬ್ಬ ನಕ್ಸಲ್ ಎಲ್ಲಿದ್ದಾನೆ? ಸಂಪರ್ಕಕ್ಕೆ ಸಿಗದ ಶೃಂಗೇರಿ ಮೂಲದ ರವೀಂದ್ರ ಮತ್ತೊಂದು ಟೆನ್ಷನ್. ರಾಜ್ಯದ ನಕ್ಸಲರ ಪಟ್ಟಿಯಲ್ಲಿ ಉಳಿದಿರುವ ಏಕೈಕ ನಕ್ಸಲ ರವೀಂದ್ರ ಎಲ್ಲಿದ್ದಾನೆಂಬ ಮಾಹಿತಿ ಸಿಕ್ಕಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಮೂಲದ ರವೀಂದ್ರ ವಿರುದ್ಧ 14 ಕೇಸ್ಗಳಿವೆ. ಅಲ್ಲದೆ ಕಳೆದ 18 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಾನೆ. ಸಿಎಂ ಸಮ್ಮುಖದಲ್ಲಿ ನಿನ್ನೆ 6 ಮಂದಿ ನಕ್ಸಲರೇನೋ ಶರಣಾಗಿದ್ದಾರೆ. ಆದರೆ ಅವರು ಕಾಡಿನಲ್ಲಿದ್ದಾಗ ಬಳಸುತ್ತಿದ್ದ ಶಸ್ತ್ರಾಸ್ತ್ರಗಳು ಎಲ್ಲಿವೆ ಅನ್ನೋದು ಪೊಲೀಸರ ಮುಂದಿರುವ ಸದ್ಯದ ಸವಾಲು. ಈ ನಡುವೆ ನಕ್ಸಲರ ಟೀಮ್ನಲ್ಲಿದ್ದ ರವೀಂದ್ರ ಎಂಬಾತ ಏನಾದ ಅನ್ನೋದಕ್ಕೂ ಉತ್ತರ ಇನ್ನಷ್ಟೇ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.